ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಚಲೋ ಓದಿರಿ ಅಂತ ಭಾವಿಸ್ತೀನಿ ನೋಡ್ರಿ. ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಎಲ್ಲ ಆಯಿತು. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದಿದೆ ಬೆಳಗ್ಗೆದ್ದು. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೂ ಮಾಡ್ಕೊಳಿಕ್ಕಾಗಲಿಲ್ಲ ಲಾಗ್ನ. ಇವಾಗ ನೋಡ್ರಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತ ಪಪಾಯನು ಕೂಡ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿಯಾಗಿ ಹಣ್ಣು ಆಗ್ಬಿಟ್ಟಿತ್ತು. ನನ್ನ ಹಸ್ಬೆಂಡ್ ತಂದಾಗ್ಲೇ ಹಣ್ಣು ಜಾಸ್ತಿ ಆಗ್ಬಿಟ್ಟಿತ್ತು. ಅದು ಇವತ್ತು ಬೆಳಗ್ಗೆನೆ ತೊಗೊಂಡು ಬಂದಿದ್ರು. ಹಣ್ಣು ಜಾಸ್ತಿ ಆಗಿದೆ ಅಲ್ವಾ, ಇಟ್ಟರು ಕೂಡ ಅದು ಕೆಟ್ಬಿಡುತ್ತೆ ಅಂತ. ಇವಾಗ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ತಿಂದ್ರೆ ಆಯಿತು ಅಂತ ಕಟ್ ಮಾಡಿಕೊಂಡೆ. ಹಾಗೆ ರಾಯ್ತಾನು ಕೂಡ ಮಾಡ್ಕೊಂಡಿದ್ದೆ. ಇವತ್ತು ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ಬಿಟ್ಟು ವೆಜಿಟೇಬಲ್ ಪಲಾವ್ನು ಕೂಡ ಮಾಡ್ಕೊಂಡಿದ್ದೆ. ರಾಯ್ತಾ ಏನು ಸಿಂಪಲ್ ಆಗಿ ಮತ್ತೆ ಸೌತೆಕಾಯಿ ಮತ್ತು ಈರುಳ್ಳಿನ ಹಾಕಿಬಿಟ್ಟು ಮೊಸರು ಹಾಕಿಬಿಟ್ಟು ಮಾಡ್ಕೊಂಡಿದ್ದೇನೆ. ಮೊಸರನ್ನು ಕೂಡ ಮನೆಯಲ್ಲೇ ಮಾಡ್ಕೊತೀವ್ರಿ ನಾವು ಫ್ರೆಶ್ ಆಗಿ. ಇವಾಗ ಹಾಲನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇರಿ. ಈ ಕಡೆ ಸೈಡ್ ಬೈ ಸೈಡ್ ಆ ಕಡೆ ಪಲಾವ್ ಮಾಡಲಿಕ್ಕೆ ಇಟ್ಟಿದ್ದೇರಿ, ಈ ಕಡೆ ಹಾಲನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇರಿ. ಹಾಲು ಕೂಡ ಕಾಯ್ತು. ನಾವು ಎಮ್ಮೆ ಹಾಲನ್ನೇ ತೊಗೊಳೋದು ನೋಡ್ರಿ. ಆಕಳ ಹಾಲು ಅದೆಲ್ಲ ಪಾಕೆಟ್ ಹಾಲು ಸಿಗುತ್ತಲ್ರಿ, ಅದೆಲ್ಲ ತೊಗೊಳೋದಿಲ್ಲ. ನನ್ನ ಮಗನಿಗೂ ಕೂಡ ಎಮ್ಮೆ ಹಾಲನ್ನೇ ಆಗಿ ಬರುತ್ತೆ, ಅದಕ್ಕೋಸ್ಕರನೇ. ಇವಾಗ ಹಾಲನ್ನು ಕೂಡ ಕಾಯ್ತೀವಿ. ಇವಾಗ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಕ್ಕೆ ಇಟ್ಬಿಡ್ತೀನಿ ರೀ. ನನ್ನ ಮಗನಿಗೆ ಬೆಳಗ್ಗೆ ಎದ್ದ ತಕ್ಷಣವೇ 1 ಕಪ್ ಹಾಲಾದ್ರೂ ಇಲ್ಲ ಗಂಜಿ ಆದರೂ ಕೊಡ್ಬೇಕ್ರಿ. ಇವಾಗ ನೋಡ್ರಿ, ಬ್ರೇಕ್ಫಾಸ್ಟು ಕೂಡ ರೆಡಿ ಆಯಿತು. ವೆಜಿಟೇಬಲ್ ಹಾಕಿಬಿಟ್ಟು ಪಲಾವ್ ಮಾಡಿದ್ದೆ ಅಂತ ಹೇಳಿದ್ನಲ್ರಿ. ಎಲ್ಲ ವೆಜಿಟೇಬಲ್ಸ್ನು ಆಲ್ಮೋಸ್ಟ್ ಜಾಸ್ತಿನೇ ಹಾಕಿ ಮಾಡಿರ್ತೀನಿ ರೀ. ನನ್ನ ಮಕ್ಕಳು ಜಾಸ್ತಿಯಾಗಿ ವೆಜಿಟೇಬಲ್ಸ್ ತಿನ್ನಲಿ ಅಂತ. ವೆಜಿಟೇಬಲ್ಸ್ ಅವ್ರು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ರೀ. ಅದಕ್ಕೋಸ್ಕರ ಈ ಥರ ಪಲಾವಲ್ಲಾಗಿರ್ಬೋದು, ಈ ಥರ ಏನಾದರೂ ಮಾಡಿದಾಗ ನಾನು ಜಾಸ್ತಿ ಹಾಕ್ಬಿಟ್ಟು ಮಾಡಿಬಿಡ್ತೀನಿ ರೀ. ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಅವರು ಇಷ್ಟಪಟ್ಟು ತಿಂತಾರೆ ರೀ. ಅದಕ್ಕೋಸ್ಕರನೇ ನೋಡ್ತಾ ಇದೆಯಲ್ವಾ ಕುಕ್ಕು, ಮತ್ತೇನು ಬೇಕು? ಚೂಚು ಓನಮ್ಮ ಕುಕ್ಕು ಹತ್ತುತ್ತೀವ. ನನ್ನ ಹಸ್ಬೆಂಡು ಕೂಡ ಶೇಂಗಾ ಹೋಳಿಗೆ ಮಾಡು ಅಂತ ಹೇಳ್ತಿದ್ರು ಅಂತ ಹೇಳಿದ್ನಲ್ರಿ. ಅದಕ್ಕೋಸ್ಕರನೇ ಇವಾಗ ಶೇಂಗಾ ಮತ್ತು ಬೆಲ್ಲನ ಹಾಕಿ ರುಬ್ಬಿ ಇಟ್ಕೊಂಡಿನ್ರಿ. ಶೇಂಗಾ ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ರುಬ್ಬಿ ಇಟ್ಕೊಂಡಿನ್ರಿ. ಇದನ್ನು ಶೇಂಗಾ ಹೋಳಿಗೆನೂ ಮಾಡಿಬಿಡ್ತೀನಿ ರೀ. ಇವಾಗ ಶೇಂಗಾ ಹೋಳಿಗೆ ರೆಸಿಪಿ ಏನೂ ತೋರಿಸ್ತಾ ಇಲ್ರಿ, ಅಷ್ಟೇ ಸಿಂಪಲ್ ಆಗಿ ಮೇನ್ ಆಗಿ ಏನು ಮಾಡಿಕೊಂಡೆ ಅನ್ನೋದನ್ನ ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ನೋಡ್ರಿ, ಶೇಂಗಾ ಹೋಳಿಗೆನೂ ರೆಡಿ ಆಗತ್ತದೆ. ಎಲ್ಲ ಶೇಂಗಾ ಪುಡಿ ಆಗಿರ್ಬೋದು ಎಲ್ಲ ಕಲಸಿ ಇಟ್ಕೊಂಡಿನ್ರಿ ಉಂಡೆ ಮಾಡಿ. ಈ ಕಡೆ ಶೇಂಗಾ ಹೋಳಿಗೆನೂ ತಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ ರೀ. ಈ ಥರ ತಟ್ಟೆಯಲ್ಲೇ ಹಾಕ್ಬೇಕ್ರಿ. ಅದನ್ನು ಸ್ಟೀಲಲ್ಲಿ ಆ ಥರ ಹಾಕಿದ್ರೆ ನೀರೆಲ್ಲ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ, ಬಿಸಿ ಅದು ಇರುತ್ತಲ್ರಿ. ಅದಕ್ಕೋಸ್ಕರ ಈ ಥರ ತಟ್ಟೆಯಲ್ಲೇ ಹಾಕ್ಕೊಂಡ್ಬಿಟ್ಟು ಅದೇನು 5 ನಿಮಿಷದಲ್ಲೇ ಆರಿಬಿಡ್ತೀರಿ. ಅದು ಕಟ್ಟಿ ಕಟ್ಟಿ ಆಗಿಬಿಡ್ತೀರಿ ಶೇಂಗಾ ಹೋಳಿಗೆ. ನೋಡಿರಿ, ಈ ಥರ ಉಂಡೆನೂ ಕೂಡ ಮಾಡಿ ಇಟ್ಕೊಂಡಿನಿ ಸೈಡಲ್ಲಿ. ಶೇಂಗಾ ಉಂಡೆನ ಮಾಡಿಟ್ಕೊಂಡು ಅದನ್ನು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಅರ್ಧ ಹಾಕಿಬಿಟ್ಟು ನಾದಿರ್ತೀವಿ ರೀ. ಅದರೊಳಗೆ ಇಟ್ಟು ಹೋಳಿಗೆನ ಯಾವ ಥರ ತುಂಬ್ಕೋತೀವಿ ರೀ, ತುಂಬ್ಕೊಂಡ್ಬಿಟ್ಟು ನಾವು ಲಟ್ಟಿಸ್ಕೊಳ್ಳೋದು ಅಷ್ಟೇ ನೋಡಿರಿ. ಇದಕ್ಕೆ ಎಣ್ಣೆ ಏನು ಬೇಡ್ರಿ, ಸಿಂಪಲ್ ಆಗಿ ಹಾಗೆ ಮಾಡ್ಕೋಬೋದು ರೀ. ಉತ್ತರ ಕರ್ನಾಟಕ ಸೈಡ್ ಹೋದ್ರಂತೂ ನಿಮ್ಗೆ ಶೇಂಗಾ ಹೋಳಿಗೆ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಸಿಗ್ತಾವ್ರಿ. ಹಬ್ಬದಿಂದ ಹೋದ್ರಂತೂ ಮುಗಿದ್ರಿ. ಶೇಂಗಾ ಹೋಳಿಗೆ ಆಗಿರ್ಬೋದು, ಕರದಂಟು ಆಗಿರ್ಬೋದು, ಶೇಂಗಾ ಉಂಡಿ, ರವಾ ಉಂಡಿ, ಈ ಥರ ಜಾಸ್ತಿಯಾಗಿ ಮಾಡಿರ್ತಾರೆ ನಮ್ಮ ಕಡೆ. ಅಂದರೆ ಮೇನಾಗಿ ಇನ್ನೊಂದು ಕರ್ಚಿಕಾಯಿ ಆಗಿರ್ಬೋದು, ಇವೆಲ್ಲ ನಮ್ಮ ಕಡೆ ಮೇನ್ ಡಿಶಸ್ ಅಂತ ಹೇಳ್ಬೋದು ರೀ. ಸ್ವೀಟ್ ಈ ಬೇರೆ ಥರ ಯಾವುದು ಮಾಡಲ್ರಿ. ಈ ಥರ ಎಲ್ಲ ಕಾಮನ್ ಆಗಿ ಹಬ್ಬ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಚೋಡ ಮೇನಾಗಿ ಇವೆಲ್ಲ ಮಾಡೇ ಮಾಡ್ತಾರೆ. ಇವಾಗ ನೋಡಿರಿ, ಶೇಂಗಾ ಹೋಳಿಗೆನೂ ರೆಡಿ ಆದವು ಆಲ್ಮೋಸ್ಟ್ ಎಲ್ಲ. ಇಷ್ಟು ಶೇಂಗಾ ಹೋಳಿಗೆ ಆಗ್ಯಾವ ನೋಡ್ರಿ. ನನ್ನ ಹಸ್ಬೆಂಡ್ ಅಂತೂ ತುಂಬ ಇಷ್ಟಪಡ್ತಾರೆ ರೀ. ಅವ್ರಿಗೋಸ್ಕರನೇ ಮಾಡೋದು ನಾನು ಶೇಂಗಾ ಹೋಳಿಗೆ. ನನಗೆ ಅಷ್ಟೊಂದು ಸ್ವೀಟ್ ಅದು ಏನು ಇಷ್ಟ ಆಗಲ್ಲ ರೀ. ನನ್ನ ಮಕ್ಕಳಿಗೆ ಇಷ್ಟ ಸ್ವೀಟು. ನನ್ನ ಮಗಳು ಕೂಡ ಶೇಂಗಾ ಹೋಳಿಗೆ ತುಪ್ಪ ಜಾಸ್ತಿ ತಿಂತಾಳ್ರಿ. ಶೇಂಗಾ ಹೋಳಿಗೆಗಳು ತುಪ್ಪ ಹಾಕೊಂಡು ತಿನ್ಬೇಕು, ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ನೋಡ್ರಿ, ಶೇಂಗಾ ಹೋಳಿಗೆ ರೆಡಿ ಆಯಿತು. ಇವೆಲ್ಲ ಹಾಗೆ ಒಣಗಕ್ಕೆ ಇಟ್ಬಿಡ್ತೀನಿ ರೀ. ಡಬ್ಬೆಲ್ಲಿ ಹಾಕಲ್ಲ, ಏನು ಹಾಕಲ್ಲ. ಹಿಂಗೆ ಇಟ್ಬಿಟ್ರೆ ನೀವು 2 ತಿಂಗಳು 3 ತಿಂಗಳವರೆಗೂ ಇವನ್ನ ಯೂಸ್ ಮಾಡ್ಬೋದು. ಗಾಳಿಗೆ ಇಡ್ಬೇಕ್ರಿ ಇವನ್ನ. ಇವು 2 ತಿಂಗಳು 3 ತಿಂಗಳವರೆಗೂ ಅಂತೂ ಇರಲ್ರಿ, ಒಂದು 4 ದಿನದಾಗ ಖಾಲಿ ಆಗಿಬಿಡ್ತಾವೆ. ಇವಾಗ ನೋಡ್ರಿ, ಮಧ್ಯಾಹ್ನ ಊಟಕ್ಕೂ ಕೂಡ ಹಲಸಿನ ಬೀಜ ಇತ್ತು. ಹಲಸಿನ ಬೀಜ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಸಾಂಬಾರು, ಅನ್ನ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟ್, 1-2 ಮೆಣಸಿನ್ಕಾಯಿ. ಉತ್ತರ ಕರ್ನಾಟಕ ಮಂದಿ ಅಂದರೆ ಮೆಣಸಿನ್ಕಾಯಿ ತಿನ್ಲಿಕ್ಕಂದ್ರೆ ಹೆಂಗೆ ನೋಡ್ರಿ, ಮೆಣಸಿಕಾಯಿ ಇದೆಲ್ಲ ಹಾಕೊಂಡ್ಬಿಟ್ಟು ಊಟನೂ ಕೂಡ ಮಾಡ್ಕೊಂಡಿರಿ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀರಿ ಅಷ್ಟೇ. ಮಧ್ಯಾಹ್ನಕ್ಕೆ ಶೇಂಗಾ ಹೋಳಿಗೆ ಅದು ಮಾಡ್ಕೊಂಡಿದ್ನಲ್ರಿ. ಟೈಮ್ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರನೇ ಇಷ್ಟೇ ಮಾಡ್ಕೊಂಡೆ ನೋಡ್ರಿ. ಇವತ್ತು ಗ್ಯಾಸ್ನೂ ಕೂಡ ಖಾಲಿ ಆಗಿಬಿಟ್ಟಿತ್ತು ರೀ. ಗ್ಯಾಸ್ ಖಾಲಿ ಆಗಿ ಆಮೇಲೆ ಗ್ಯಾಸ್ ತೊಗೊಂಬಂದು ಮಾಡ್ಕೊಂಡು ಊಟ ಮಾಡುವಷ್ಟೇ 4 ಗಂಟೆ ಆಗಿಬಿಟ್ಟಿತ್ತು. ಊಟ ಮಾಡಿದ್ಮೇಲೆ ಬಟ್ಟೆನೂ ಕೂಡ ಮೇಲ್ಗಡೆ ಒಣಗಾಕಿದ್ದೀರಿ. ಬಟ್ಟೆ ತೊಗೊಂಬರಕ್ಕಂತ ಹೋಗಿದ್ದೀರಿ. ನೋಡಬಹುದು ಮೋಡ ಎಷ್ಟಾಗಿದೆ ಅಂತ. ಸಿಕ್ಕಾಪಟ್ಟಿ ಮಾಡೂ ಕೂಡ ಆಗಿಬಿಟ್ಟಿತ್ತು ರೀ. ಮಳೆ ಇನ್ನೇನು ಬರುವಷ್ಟರಲ್ಲೇ ನಾನು ಹೋಗಿ ಬಟ್ಟೆನೂ ಕೂಡ ತೊಗೊಂಬಂದೆ ರೀ.
ಹೀಗೆ ನೋಡ್ರಿ, ಒಂದು ಕೆಲಸ ಮಾಡಿದರೆ ಒಂದು ಕೆಲಸ ಆಗಲ್ಲ, ಒಂದು ಕೆಲಸ ಇನ್ನೊಂದು ಕೆಲಸ ಮಾಡಿದರೆ ಇನ್ನೊಂದು ಕೆಲಸ ಆಗಿರಲ್ಲ, ಆ ಥರ. ಇವಾಗ ಮೋಡನೂ ಕೂಡ ಆಗಿಬಿಟ್ಟಿದ್ರಿ ಜಾಸ್ತಿನೇ. ನಾನು ಕೆಳಗೆ ಬಟ್ಟೆ ತಗೊಂಬಂದು ಎಲ್ಲ ಬಟ್ಟೆ ಇಡೋ ಅಷ್ಟರಲ್ಲೇ ಮಳೆನೂ ಕೂಡ ಸ್ಟಾರ್ಟ್ ಆಗಿಬಿಡ್ತೀರಿ. ಸಿಕ್ಕಾಪಟ್ಟೆ ಮಳೆ ಆಯ್ತು ಅಂತಲೂ ಹೇಳ್ಬೋದು ನೋಡ್ರಿ. ಇದೇ ಮಳೆ ನಮ್ಮ ಹಳ್ಳಿ ಕಡೆ ಆದರೆ ತುಂಬ ಖುಷಿ ರೀ. ಅವರು ಹೊಲ ಆಗಿರ್ಬೋದು, ಕಬ್ಬಿಗಾಗಿರ್ಬೋದು, ತೊಗರಿಗಾಗಿರ್ಬೋದು. ಇವಾಗೆಲ್ಲ ತೊಗರಿದೆಲ್ಲ ಬಿತ್ಬಿಟ್ಟಾರಿ. ಇವಾಗೆಲ್ಲ ಮಳೆ ಆದರೆ ತುಂಬ ಖುಷಿ ನೋಡ್ರಿ, ಚೆನ್ನಾಗಿ ಬರುತ್ತೆ ಬೆಳೆ ಅದು ಎಲ್ಲ. ನನ್ನ ಮಗಳು ಸ್ಕೂಲಿಂದ ಬಂದಿಡ್ರಿ, ಅವಳಿಗೂ ಕೂಡ ಇವಾಗೆಲ್ಲ ಊಟ ಅದು ಎಲ್ಲ ಮಾಡಿಸ್ಬಿಟ್ಟು ಹೋಮ್ವರ್ಕ್ ಮಾಡಿಸ್ಬೇಕಂತ ಕೂತಿದ್ದೆ. ಇವತ್ತು ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಹೇಳಿದ್ರಿ ಅವರಿಗೆ. ಅಂದರೆ ಏಳಿಕೆ ಏರಿಕೆ ಕ್ರಮ ಇಳಿಕೆ ಕ್ರಮ ಅಂತ ನೋಡ್ರಿ. ನಾವೆಲ್ಲ ಕನ್ನಡದಲ್ಲೇ ಕಲ್ತೀವ್ರಿ, ಇವೆಲ್ಲ ಇಂಗ್ಲೀಷಲ್ಲಿ ನಮಗೆ ಬಂದಿರೋದು PUCಗೆ ಬಂದಿರೋದು. ಅಂದರೆ ಸೈನ್ಸ್ ಮಾಡಿದ್ದೆ ಅಲ್ರಿ, ಅದಕ್ಕೋಸ್ಕರ ಅವಾಗೇ ಬಂದಿತ್ತು ಮೆಸ್ಸಲ್ಲಿ. ಅಲ್ಲಿವರೆಗೂ ನಮಗೆ ಇವು ಅಸೆಂಡಿಂಗ್ ಆರ್ಡರ್ ಅಂತಾರೆ, ಡಿಸೆಂಡಿಂಗ್ ಆರ್ಡರ್ ಅಂತಾರೆ ಅಂತ ಗೊತ್ತೇ ಇದ್ದಿದ್ದಿಲ್ಲ. ನಮ್ಮ ಹಳ್ಳಿ ಒಳಗೆ ಕಲ್ತಿರೋದ್ರಿಂದ ಜಾಸ್ತಿಯಾಗಿ ಅಷ್ಟೊಂದು ಇಂಗ್ಲೀಷ್ ಆಗಿರ್ಬೋದು ಆ ಥರ ಏನೂ ಇದ್ದಿದ್ದಿಲ್ಲ ಅಂತ ಹೇಳ್ಬೋದು ನೋಡ್ರಿ. ಇವಾಗೆಲ್ಲ ನನ್ನ ಮಗಳಿಗೆಲ್ಲ UKGಗೆ ಬಂದುಬಿಟ್ಟವ್ರು. ಇವಾಗೆಲ್ಲ ಅವಳಿಗೆ ಹೇಳ್ಕೊಡ್ತಾ ಇದ್ದೆ, ಅಸೆಂಡಿಂಗ್ ಆರ್ಡರ್ ಅಂದರೆ ಈ ಥರ, ಡಿಸೆಂಡಿಂಗ್ ಆರ್ಡರ್ ಅಂದರೆ ಈ ಥರ, ಏರಿಕೆ ಕ್ರಮ ಅಂದರೆ ಹಿಂಗೆ, ಇಳಿಕೆ ಕ್ರಮ ಅಂದರೆ ಹಿಂಗೆ ಅಂತ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ರಿ, ಇಂಗ್ಲೀಷ್ ಒಳಗೂ ಹೇಳ್ಕೊಡ್ತಾ ಇದ್ರಿ ಅವರಿಗೆ. ಎರಡೂ ಲ್ಯಾಂಗ್ವೇಜಲ್ಲಿ ಅವಳಿಗೆ ಹೇಳ್ಕೊಡ್ತೀನಿ ನಾನು. ಅದಕ್ಕೋಸ್ಕರ ಅವಳಿಗೆ ಬೇಗನೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನೋಡ್ರಿ ತಾನೇ ಬರಿತಾ ಇದ್ವಿ ಎಲ್ಲಾನು. ಗುಡ್ ಗರ್ಲ್. 15 ಐತೆ, 15 ಆಯ್ತಲ್ಲ, ಇಲ್ಲಿ 15 ಆಯ್ತು ತಾನೆ. ಇವಾಗೇನು ಏಯ್ 20, 19, 18, 17, 16, 15 ಆಮೇಲೆ ಯಸ್ ಬರಿ 14 ಚಿಕ್ಕ ಬರಿ. ಆಮೇಲೆ 14 ಆದಮೇಲೆ ಏನು ಬರುತ್ತೆ ಕೆಳಗೆ? 16 ಮೇಲ್ಗಡೆ ಬರುತ್ತೆ. ಯಸ್ 13. ಆಮೇಲೆ ಯಸ್ ಬರಿ. ಆಮೇಲೆ ಯಸ್ ಗುಡ್ ಗರ್ಲ್. ಇವಾಗ ಅವಳು ಅಸೆಂಡಿಂಗಲ್ಲಿ ಡಿಸೆಂಡಿಂಗಲ್ಲಿ ಎರಡು ಆರ್ಡರ್ಸಲ್ಲಿ ಬರೆದ್ಮೇಲೆ ಅವಳಿಗೆ ಇನ್ನೊಂದ್ಸಲ ರಿವಿಷನ್ ಮಾಡಿಸಿದ್ರಾಯಿತು ಅಂತ ರಿವಿಷನ್ನ ಮಾಡಿಸ್ತಾ ಇದ್ದೆ. ಅಸೆಂಡಿಂಗ್ ಅಂದರೆ ಏರಿಕೆ ಕ್ರಮ, ಡಿಸೆಂಡಿಂಗ್ ಅಂದರೆ ಇಳಿಕೆ ಕ್ರಮ. ಏರಿಕೆ ಕ್ರಮ ಅಂದರೆ ಚಿಕ್ಕದ್ರಿತ್ರ ದೊಡ್ಡಕ್ಕೆ ಹೋಗೋದು, ಅಂದರೆ ಇಳಿಕೆ ಕ್ರಮ ಅಂದರೆ ದೊಡ್ಡದ್ರಿತ್ರ ಸಣ್ಣದಕ್ಕೆ ಬರೋದು, ಆ ಥರ ಅಂತ ಅವಳಿಗೆ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೆ. ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ಆಗಿರ್ಬೋದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಏರಿಕೆ ಕ್ರಮ ಹೆಂಗೆ, ಇಳಿಕೆ ಕ್ರಮ ಅಂದರೆ ಏನು, ಕನ್ಫ್ಯೂಸ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ 2 ರಿಂದ 3 ಸಲ ಅಂತೂ ನನ್ನ ಮಗಳಿಗೆ ಕೊಡ್ತೀನಿ ನಾನು. ಅವಳು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳೆ, ಇದೇ ಥರನೇ, ಇದು ಹೀಗಂದರೆ ಹೀಗೆ ಅಂತ ಅವಳು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದ್ತಾಳೆ. ಅದೊಂದು ಖುಷಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲನೂ ಅವಳು 1 ಸಲ 2 ಸಲ ಹೇಳ್ಕೊಟ್ಬಿಟ್ರೆ ಮುಗೀತು. ಅವಳಿಗೆ 1 ವರ್ಷ ಬಿಟ್ಟರೆ ಕೇಳಿ ನೀವು, ಅವಳು ಅದನ್ನೇ ಹೇಳ್ತಿರ್ತಾಳೆ, ಅದೇ ಆನ್ಸರ್ ಮಾಡ್ತಾಳೆ. ಅಷ್ಟು ನೆನಪಿನ ಶಕ್ತಿನೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಅವಳಿಗೆ. ಇವಾಗೆಲ್ಲ ಅವಳಿಗೆ ಹೋಮ್ವರ್ಕು ಮಾಡಿಸ್ಬಿಡ್ತೀನಿ. ಹೋಮ್ವರ್ಕ್ನ ಮಾಡಿಸ್ಬಿಟ್ಟು ಅವಳನ್ನ ಡ್ಯಾನ್ಸ್ ಕ್ಲಾಸಿಗೂ ಕರ್ಕೊಂಡು ಹೋಗಬೇಕು. ನನ್ನ ಹಸ್ಬೆಂಡ್ ಆದರೂ ಕರ್ಕೊಂಡು ಹೋಗ್ತಾರೆ, ನಾನಾದರೂ ಕರ್ಕೊಂಡು ಹೋಗಬೇಕು. ಆವಾಗ ನಾನೇ ಹೋದರೆ ವಿಡಿಯೋನು ಕೂಡ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ನೋಡಿ. ಇವತ್ತು ನಾನು ಹೇರ್ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನು ಹೇಳಿ, ಹೇರ್ ಆಯಿಲ್ ಅಂತ ಹೇಳ್ಬೋದು. ಇವತ್ತು ಬೆಸ್ಟ್ ಆಗಿರೋ ಹೇರ್ ಗ್ರೋತ್ 3 ಹೇರ್ ಗ್ರೋತ್ ಆಯಿಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅವು ಯಾವ್ಯಾವು, ಯಾವ ರೀತಿಯೆಲ್ಲ ಉಪಯೋಗ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಮೊದಲನೇದಾಗಿ ಬಂದು ಕೋಕೋನಟ್ ಆಯಿಲ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಕೋಕೋನಟ್ ಆಯಿಲ್ ಇಲ್ಲದೆ ಇರೋ ಮನೆಯೇ ಇಲ್ಲ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದನೂ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾನೆ ಬಂದಿರ್ತೀವಿ. ತುಂಬ ಒಳ್ಳೆಯದಂತ ಹೇಳ್ಬೋದು ನಮ್ಮ ಹೇರ್ ಗ್ರೋತ್ಗೆ ಈ ಕೋಕೋನಟ್ ಆಯಿಲ್. ಎರಡನೇದಾಗಿ ಬಂದು ಆಲ್ಮಂಡ್ ಆಯಿಲ್ನೂ ಅಷ್ಟೇ ತುಂಬ ಒಳ್ಳೆಯದು. ಬಾದಾಮಿ ಎಣ್ಣೆ ನಮ್ಮ ಹೇರ್ನ ಶೈನಿ ಮಾಡಲಿಕ್ಕೆ, ಹೇರ್ ಗ್ರೋತ್ನ ಫಾಸ್ಟ್ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಮೂರನೇದಾಗಿ ಬಂದು ಕ್ಯಾಸ್ಟರ್ ಆಯಿಲ್ನೂ ಅಷ್ಟೇ ತುಂಬ ಒಳ್ಳೆಯದು. ನಮ್ಮ ಕೂದಲನ್ನು ಗಟ್ಟಿ ಮಾಡಲಿಕ್ಕೆ, ಸ್ಟ್ರಾಂಗ್ ಮಾಡಲಿಕ್ಕೆ, ಕೂದಲು ಉದ್ದವಾಗಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಈ 3 ಆಯಿಲ್ನ ನೀವು ಮನೆಯಲ್ಲಿ ಯಾವುದಾದ್ರೂ ಈ 3ರಲ್ಲಿ ಒಂದು ಆಯಿಲ್ನ ಹಚ್ಚಿ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ರಿಸಲ್ಟ್ ಕೂಡ ಬೆಸ್ಟ್ ಆಗಿ ಬರುತ್ತೆ ಅಂತ ಹೇಳ್ತೀನಿ. ಆಗ ಮಳೆನೂ ಬರ್ತಾ ಐತಿ. ಅಪ್ಪ ಮಳೆಯಲ್ಲಿ ಆಟ ಆಡ್ಬಾದ್ರೆ ಆಟಾಡಕ್ ತಯಾರಿಲ್ಲ ನೋಡ್ರಿ. ಜೋರಾಗಿನೇ ಬರ್ತಾ ಐತಿ ಮಳೆ.
ಇವಾಗ ಮಳೆನೂ ಬಂದು ನಿಂತ್ಕೊಳ್ತು. ಮಳೆ ನಿಂತ ತಕ್ಷಣ ನನ್ನ ಮಗಳು ಬಂದಳು, ಡ್ಯಾನ್ಸ್ ಕ್ಲಾಸಿಂದ ಬಂದ ತಕ್ಷಣ ಅವಳು ಮ್ಯಾಗಿ ಮಾಡಿಕೊಡು ಮಮ್ಮ ಅಂತ ಕೇಳಿದ್ಲು. ಮ್ಯಾಗಿನ ಹಾಗೆ ಮಾಡಿಕೊಟ್ಬಿಟ್ರೆ ಹೆಲ್ದಿ ಆಗಿರೋದಿಲ್ಲ ಅಲ್ವಾ. ಸ್ವಲ್ಪ ವೆಜಿಟೇಬಲ್ಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು ಹಾಕ್ಬಿಟ್ಟು ಮಾಡಿಕೊಟ್ರೆ ಹೆಲ್ದಿ ಆಗಿರುತ್ತೆ, ಮಕ್ಕಳಿಗೆ ಇಷ್ಟನೂ ಆಗುತ್ತೆ. ಇದರಲ್ಲಿ ಅಂದರೆ ನೂಡಲ್ಸಲ್ಲಿ ಅದು ಹಾಕ್ಕೊಟ್ಬಿಟ್ರೆ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ಅದಕ್ಕೋಸ್ಕರನೇ ಈ ಥರನೇ ಮಾಡೋದು ನೋಡಿ ನಾನು. ಇವಾಗ ನೂಡಲ್ಸು ಕೂಡ ರೆಡಿ ಆಗ್ತಾ ಇದೆ ಮ್ಯಾಗಿ. ಏನು ಮಾಡತ್ತೀರಿ? ಶಿವ ನೋಡ್ತಾ ಇದ್ದೀರಾ? ಅಕ್ಕ ಬರ್ತಾಳೆ ಇವಾಗ, ಅಕ್ಕಗೋಸ್ಕರ ವೇಟಿಂಗ ನೀವು? ಅಕ್ಕ ಬರ್ತಾಳ ಈಗ? ಹೌದಾ? ಅವನು ಶಿವ ನೋಡ್ತಾ ಕೂತಿದ್ದಾನೆ. ನಾನು ಅವನಿಗೋಸ್ಕರನೇ ಮ್ಯಾಗಿ ಮಾಡ್ತಾ ಇದ್ದೆ. ಮ್ಯಾಗಿ ಬೇಕು ಅಂದ ಇವತ್ತು. ಅವ್ನು ಕೇಳ್ತಾನೆ ಮ್ಯಾಗಿಗೆ ಮಾಡಿಕೊಡು ಅಂತ, ಆಕೆ ಮ್ಯಾಗಿ ಆ ಥರ ಎಲ್ಲ ಕೇಳ್ತಿರ್ತಾನೆ. ಅವ್ನಿಗೋಸ್ಕರನೇ ಮಾಡ್ತಾಯಿದ್ದೆ, ಅವನಿಗೋಸ್ಕರ ನನ್ನ ಮಗಳಿಗೋಸ್ಕರ ಅಂತಾನೆ. ಬರೀ ಮ್ಯಾಗಿನೂ ರೆಡಿ ಆಗಿಬಿಡುತ್ತೆ, ಅವ್ರಿಗೆ ಫಟಾಫಟ್ ಅಂತ ತಿನ್ನಿಸ್ಬಿಡ್ತೀನಿ. ಈವ್ನಿಂಗ್ ಆಗಿದೆ ಇವಾಗ ಮ್ಯಾಗಿನೂ ಕೂಡ ರೆಡಿ ಆಯಿತು. ನನ್ನ ಮಗನಿಗೆ ನನ್ನ ಮಗಳಿಗೆ ತಿನ್ನಿಸ್ಬೇಕು ಇವಾಗ. ಇವತ್ತಿನ ವಿಡಿಯೋ ಇಷ್ಟ ಇರುತ್ತೆ ನೋಡ್ರಿ. ಇಷ್ಟ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು.